ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಾಭವ ನಾಮ ಸಂವತ್ಸರದ ಮಿಥುನ ರಾಶಿಯ ಫಲ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ವಾದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ. ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತಿ. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೇವಾ ನಿರತರಾದ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಏಳಿಗೆಗೆ ಅಭ್ಯುದಯಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾದ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಪರಾಭವನಾಮ ಸಂವತ್ಸರ, ಅದರಲ್ಲೂ ಕೂಡ ಉತ್ತರಾಯಣೆ, ವಸಂತ ಋತುವಿನ ಚೈತ್ರ ಮಾಸ. ಈ ಒಂದು ಚೈತ್ರ ಮಾಸ ಅಂತಕ್ಕಂಥದ್ದು ಮಧುಮಾಸ ಅಂತ ಕರಿತೀವಿ. ಮಧು ಅಂದರೆ ಏನು? ಜೇನುತುಪ್ಪ ಅಂತಕ್ಕಂಥದ್ದು. ಹಾಗಾಗಿ ಮಧುಮಾಸ ಅಂದರೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ಹಲವಾರು ವಿಷಯಗಳನ್ನು ನಮಗೆ ತಿಳಿಯದ ಹಾಗೆ ನಮ್ಮೊಟ್ಟಿಗೆ ಕಾಲವನ್ನು ಕಳೀತಾ ಇರತಕ್ಕಂಥ ಒಂದಷ್ಟು ವಿಚಾರಗಳು ನಮ್ಮೊಟ್ಟಿಗೆ ಇರುತ್ತೆ. ಇನ್ನು ಇವತ್ತಿನ ದಿವಸ ಭಾನುವಾರ ಭರಣಿ ನಕ್ಷತ್ರ, ಚೌತಿ ತಿಥಿ ಇರತಕ್ಕಂಥದ್ದು. ಈ ಚೌತಿ ಭರಣಿ ನಕ್ಷತ್ರಯುಕ್ತವಾಗಿ ಬಂದಾಗ, ಭರಣಿ ಅಂದರೆ ಬಹಳ ಮುಖ್ಯವಾಗಿ ನಮಗೆ ಈ ಭರಣಿ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾಗಿರ್ತಾನೆ. ಆದರೆ ಭಾನುವಾರ ಭರಣಿ ನಕ್ಷತ್ರ ಬಂದಾಗ ಯಾವ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೋದಪ್ಪ ಅಂದರೆ, ನಾವು ಕೆಲವು ಸಂದರ್ಭಗಳಲ್ಲಿ ನಮಗೆ ಅರಿವಿದ್ದು ಅರಿವಿಲ್ಲದ ಹಾಗೆ ದೇವತೆಗಳನ್ನು ನಿಂದನೆ ಮಾಡಿರ್ತೀವಿ. ಈಗ ದೇವತಾ ನಿಂದನೆ, ಪರಸ್ತ್ರೀ ನಿಂದನೆ, ಪರಜನ ನಿಂದನೆ, ಹೀಗೆ ದೇವರನ್ನು ನಮಗೆ, ಯಾಕೆಂದರೆ ನಾವು ಮಾನವರು, ನಮಗೆ ಒಂದಷ್ಟು ಸಮಯದಲ್ಲಿ ಏನೋ ಒಂದು ದುಃಖ ನೋವಾದಾಗ ಯಾವುದಾದ್ರೂ ಒಂದು ಸಮಯೋಚಿತವಾದ ಒಂದು ಸಂದರ್ಭಗಳಲ್ಲಿ ದೇವರನ್ನು ನಾವು ದೂಷಿಸಿರ್ತೀವಿ. ಅಂತಹ ದೂಷಣೆಗಳಿಗೂ ಕೂಡ ಈ ಪ್ರಕೃತಿ, ಯಾಕೆಂದರೆ ಒಂದು ವಾಕ್ಯಕ್ಕೆ ಒಂದು ಮಹತ್ವ ಇರತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆ ವಾಕ್ಯಪೂರ್ಣವಾದಂತಹ ಮಹತ್ವವನ್ನು ನಾವು ತಿಳಿಯದೆ ಏನೋ ಅನಾಮಿಕನಾಗಿ ನಾವು ಯಾವುದೋ ಆ ಒಂದು ಅಚಾನಕ್ಕಾಗಿ ಏನಾದರೂ ಒಂದು ದೇವರನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ಆಗಿರ್ತೀವಿ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಭಾನುವಾರದ ದಿವಸ ನಾವು ಯಾವೆಲ್ಲ ದೇವತೆಗಳ ಉಪಾಸನೆಗಳಲ್ಲಿ ಇದು ದೇವರನ್ನು ನಿಂದಿಸಿದರೆ ಮಾತ್ರ ಅಲ್ಲ, ಕೆಲವು ದಿವಸ ಕೆಲವು ದೇವರನ್ನು ಪ್ರಾರ್ಥನೆ ಮಾಡಿ ಕೆಲವು ದಿವಸ ಆದಮೇಲೆ ಆ ದೇವರನ್ನು ಬಿಟ್ಬಿಡೋದು, ಇನ್ನೊಂದು ದೇವರನ್ನು ಇಟ್ಕೊಳ್ಳೋದು, ಹೀಗೆ ಬದಲಾವಣೆ ದೋಷವು ಕೂಡ, ಕಾಲಾತೀತವಾದ ದೋಷವು ಕೂಡ ಬರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಯಾಕೆಂದರೆ ನಾರಾಯಣನನ್ನು ಅನ್ಯವಾಗಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ಸಂಚಿತ ಕರ್ಮಕ್ರಿಯಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪ್ರತಿ ಭಾನುವಾರದ ದಿವಸ ಅನನ್ಯವಾಗಿ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಪಿತೃಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವತೆಗಳ ಉಪಾಸನೆ ಮಾಡ್ತಕ್ಕಂಥದ್ರಲ್ಲಿ ಏನಾದರೂ ದೋಷಗಳಿದ್ದು ಕೆಲವೇನಾಗುತ್ತೆ, 2-3 ದಿವಸ ನಾವು ದಿನ ಅನಿತ್ಯವೂ ಕೂಡ ಪ್ರಾರ್ಥನೆ ಅಥವಾ ಪೂಜಾದಿಗಳನ್ನು ಮಾಡ್ತಿರ್ತೀವಿ. ಒಂದು 4-5 ದಿವಸ ನಾವು ಕುಟುಂಬ ಸಮೇತವಾಗಿ ಎಲ್ಲಾದರೂ ಹೊರಗಡೆ ಹೋದ್ವಿ, ದೇವತಾ ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಾಗಿರುತ್ತೆ. ಈ ಥರದ್ದು ನಮ್ಮೆಲ್ಲರ ಬದುಕಿನಲ್ಲಿ ಅನುಭವ ಆಗ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಅಂತಹ ಎಲ್ಲ ದೇವತಾ ಲೋಪ ಉಪಲೋಪಾದಿಗಳು ಕೂಡ ಪರಿಹಾರ ಆಗಲಿ ಅಂತೇಳಿ ದೇವತಾ ಉಪಾಸನೆಯನ್ನು ಯಾರ ಮುಖಾಂತರ ಮಾಡಬೇಕಪ್ಪ ಅಂದರೆ ಸೂರ್ಯನಾರಾಯಣನ ಮುಖಾಂತರವಾಗಿ ಮಾಡಬೇಕು. ಓಂ ಹಿರಣ್ಯ ಗರ್ಭಾಯ ನಮಃ ಅಂತೇಳಿ ಮಂತ್ರವನ್ನು ಪ್ರಾರ್ಥನೆ ಮಾಡಿ, ಕನಿಷ್ಠ ಈ ಒಂದು ಭಾನುವಾರದ ದಿವಸ ಭರಣಿ ನಕ್ಷತ್ರ, ಅದರಲ್ಲೂ ಕೂಡ ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಕೂಡ ಭಗವಂತನಿಗೆ ಅರ್ಪಣೆ ಆಗುತ್ತೆ ಅಂತಕ್ಕಂಥ ಪ್ರತೀತಿ. ಹಾಗಾಗಿ
ಓಂ ಹ್ರೀಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಸಿ 13 ಬಾರಿ ಅವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಹೇಗೆ ಅರ್ಘ್ಯ ಕೊಡಬೇಕಪ್ಪ ಅಂದರೆ, ಒಂದು ತಾಮ್ರದ ಪಾತ್ರೆ ಇಟ್ಕೊಂಡು ಆ ಪಾತ್ರೆಯಲ್ಲಿ ಇನ್ನೊಂದು ಲೋಟದಿಂದ ನೀರು ಸುರಿಯತಕ್ಕಂಥದ್ದು. ಇದನ್ನು ಈ ಮಂತ್ರವನ್ನು ನೀವು 13 ಬಾರಿ ಹೇಳ್ಕೊಂಡು ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ 13 ಬಾರಿ ಈ ಪ್ರಾರ್ಥನೆ ಮಾಡಿ ನಂತರ ಎಲ್ಲ ಪಿತೃಗಳನ್ನು ದೇವತೆಗಳನ್ನು ಸ್ಮರಣೆ ಮಾಡಿ, ಅಪ್ಪ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮಂ ಪಾಪಸಂಭವಾಂ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅಂತೇಳಿ ಆ ಶರಣವನ್ನು ನಾವು ಬಯಸ್ತಾ ಇದ್ದೇವೆ ಅಂತೇಳಿ, ಶರಣಾಗತಿಯನ್ನು ಬಯಸ್ತಾ ಇದ್ದೇನೆ ಅಂತೇಳಿ ಆ ಒಂದು ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತಿಳಿದೇ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕೂಡ ಮನ್ನಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಈ ಒಂದು ಸುಲಭವಾಗಿರ್ತಕ್ಕಂಥ ಪರಿಹಾರ ಆದರೂ ಕೂಡ ನಿಮ್ಮ ಬದುಕಿನಲ್ಲಿ ಆಗಬಹುದಾದಂಥ ಬೆಳವಣಿಗೆಯನ್ನು ನೀವೇ ಕಾಣುವಂಥರಾಗ್ತೀರ. ಅನುಭವದ ಮಾತು, ಒಳ್ಳೆಯದಾಗಲಿ ಮಾಡಿ. ಖಂಡಿತ ಗುರುಜಿ. ಇನ್ನು 2026ರಲ್ಲಿ ಪರಾಭವ ನಾಮ ಸಂವತ್ಸರದ ಮಿಥುನ ರಾಶಿಯ ಬಗ್ಗೆ ತಿಳಿಸಿ ಗುರುಜಿ. ನಮಗೆ ಕಾಲಪುರುಷನ ಚಕ್ರದಲ್ಲಿ ಮಿಥುನ ಅಂತಕ್ಕಂಥದ್ದು 3ನೇ ಭಾವ. ಮುಖ್ಯವಾಗಿ ಏನಪ್ಪ ಅಂದರೆ, ಕಾಲಚಕ್ರದಲ್ಲಿ 3ನೇ ಭಾವಕ್ಕೆ ನಾವು ಧೈರ್ಯ ಭಾವ ಅಂತ ಕರಿತೀವಿ. ವಿಶೇಷವಾಗಿ ಸಂವಹನ ಅಂದರೆ ನಾವು ಏನು ಕಮ್ಯುನಿಕೇಷನ್ ಅಂತ ಏನು ಕರಿತೀವೋ ಆ ಕಮ್ಯುನಿಕೇಷನ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈ ಮಿಥುನ ರಾಶಿಯವರು ಏನಪ್ಪ ಅಂದರೆ, ಎಲ್ಲವನ್ನೂ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿದ್ದಾಗಿಯೂ ಕೂಡ ಲೇಜಿ ನೇಚರ್ ತುಂಬ ಇರುತ್ತೆ ಇವರಿಗೆ. ಮನಸ್ಸನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಮಾಡ್ಬೋದಾ, ಅದು ಮಾಡಿದ್ರೆ ನನಗೇನೋ ತೊಂದರೆ ಆಗುತ್ತಾ ಅಂದರೆ ಸಂಕುಚಿತವಾದಂಥ ಮನಸ್ಥಿತಿ ಅಂತಕ್ಕಂಥದ್ದು. ಆಮೇಲೆ ಎಲ್ಲವನ್ನು ನಾನು ಮಾಡಬಲ್ಲೆ ಅಂತಕ್ಕಂಥ ಒಂದು ಏನಪ್ಪ ಅಂದರೆ, ಅದು ಅವ್ರಿಗೆ ಒಂದು ರೀತಿಯಾದ ವರವೂ ಆದರೂ ಕೂಡ ಶಾಪವೂ ಆಗುತ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ, ಇವರು ಹೇಗಿರಬೇಕಪ್ಪ ಅಂದರೆ, ಮಿಥುನ ರಾಶಿಯವರು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದ ತಕ್ಷಣ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಇಲ್ಲ ಅಂದರೆ ಆ ಕೆಲಸ ಮಾಡಲಿಕ್ಕೆ ಅವ್ರ ಕೈಲಿ ಸಾಧ್ಯನೇ ಆಗಲ್ಲ. ಒಂದು ಇವ್ರಿಗೆ ಏನಂದರೆ, ಮಿಥುನ ಲಗ್ನಕ್ಕೆ ಬಹಳ ಮುಖ್ಯವಾಗಿ ಬುಧನ ಅಧಿಪತಿ ಆಗಿರ್ತಾನೆ. ಪ್ರಕೃತಿಗೆ ಈ ಪ್ರಕೃತಿ ಮಡಲಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳತಕ್ಕಂಥದ್ದು. ಈಗ ನಮಗೆ ಅನುಭವ ಅಂಥದ್ದು ಹೇಗೆ ಬರುತ್ತೆ ಅಂದರೆ, ಒಂದನ್ನು ನೋಡ್ತಾ ಅದರಿಂದ ಅನುಭವ ಬರತಕ್ಕಂಥದ್ದಾಗುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಾದಿಗಳಿಗೆ ಅವನೇ ಕಾರಣೀಭೂತನಾಗಿರೋದ್ರಿಂದ ಸಂವಹನ, ಇವಾಗ ನಾವು ವ್ಯಾಪಾರ ಮಾಡಬೇಕಾದ್ರೆ ಇನ್ನೊಬ್ಬರೊಟ್ಟಿಗೆ ನಾವು ಏನು ಮಾತನಾಡಬೇಕು, ಮಾತನಾಡುವಂಥ ವ್ಯವಸ್ಥೆಯನ್ನು ಸಮಚಿತ್ತವಾಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಮಾತುಗೂ ಕೂಡ ಅವನೇ ಕಾರಕನಾಗಿರ್ತಕ್ಕಂಥವನಾಗಿರ್ತಾನೆ. ನಮ್ಮೆಲ್ಲರನ್ನು ಕೂಡ ಈಗ ಸಮಾಜದಲ್ಲಿ ಒಂದು ಗೌರವ ಸಿಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಗೌರವಕ್ಕೂ ಬುಧನೇ ಕಾರಕನಾಗಿರ್ತಾನೆ. ಈಗ ಏನಾಗಿದೆ, ಈ ಮಿಥುನ ರಾಶಿಗೆ ನಾವು ಈ ವರ್ಷಫಲವನ್ನು ನೋಡಿದಾಗ ದಶಮ ಭಾವದಲ್ಲಿ ಅಷ್ಟಮ ನವಮಾಧಿಪತಿಯಾಗಿರ್ತಕ್ಕಂಥ ಶನಿ ದಶಮದಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತು ಈ ಒಂದು ನಾವು ಚರರಾಶಿಗಳು, ಸ್ಥಿರ ರಾಶಿಗಳು, ದ್ವಿಸ್ವಭಾವ ರಾಶಿಗಳು ಅಂತ ಕರಿತೀವಿ. ಈ ದ್ವಿಸ್ವಭಾವ ರಾಶಿಗಳು ಯಾವ್ಯಾವಪ್ಪ ಅಂದರೆ ಮಿಥುನ ಮತ್ತು ಕನ್ಯಾ, ಈ ಕಡೆ ಧನುರ್ ಮತ್ತು ಮೀನ ರಾಶಿಗಳನ್ನು ನಾವು ದ್ವಿಸ್ವಭಾವ ರಾಶಿಗಳು ಅಂತ ಕರಿತೀವಿ. ಈ ದ್ವಿಸ್ವಭಾವ ರಾಶಿಗಳಿಗೆ ಸಪ್ತಮಾಧಿಪತಿ ಮಾರಕಾಧಿಪತಿ ಆಗ್ತಾನೆ, ಅಂದರೆ ನೆಗೆಟಿವ್ ಥಾಟ್ಸ್ ಅಂತ. ಆದರೆ ಮುಖ್ಯವಾಗಿ ಏನಪ್ಪ ಅಂದರೆ, ಬುಧ ಮತ್ತು ಗುರುವಿನ ಸಂಯೋಜನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಒಬ್ಬನ ಜ್ಞಾನಕಾರಕನಾದರೆ ಒಬ್ಬ ವಿವೇಚನೆಯನ್ನು, ಒಬ್ಬ ಬುದ್ಧಿಯನ್ನು, ಕೌಶಲ್ಯತೆಯನ್ನು, ಸಂವಹನೆಯನ್ನು ಕೊಡ್ತಕ್ಕಂಥವನು. ಮುಖ್ಯವಾಗಿ ವ್ಯಾಪಾರಕ್ಕೆ ಕಮ್ಯುನಿಕೇಷನ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬುಧನು. ಹಾಗಾಗಿ ಈ ಬುಧ ಮತ್ತು ಗುರುವಿನ ಸಂಯೋಜನೆ ಚೆನ್ನಾಗಿದ್ದಾಗ ಅವರು ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಈಗ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೋಡಿದಾಗ ಅವ್ರ ಮಾತು ಯಾಕೆ ನಡೆಯುತ್ತೆ ಅಂದರೆ, ಇವರಿಬ್ಬರ ಒಂದು ಜಾತಕದಲ್ಲಿರ್ತಕ್ಕಂಥ ಸ್ಥಿತಿಮಾನಗಳು ಗಟ್ಟಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಮಿಥುನ ರಾಶಿಗೆ ಈ ಒಂದು ಸಂದರ್ಭದಲ್ಲಿ ನೋಡಿದಾಗ ಬಹಳ ಮುಖ್ಯವಾಗಿ ಮಿಥುನಕ್ಕೆ ಈಗ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧನು ಶನಿಯ ಕೆಳಗಡೆ ಬರ್ತಾನೆ. ಅಂದರೆ ಶನಿ ಇವನಿಗೆ ರಾಜ. ಬುಧನ ನಾವು ಸಹಜವಾಗಿ ನಾವು ಕಾಲಚಕ್ರದಲ್ಲಿ ನೋಡಿದಾಗಲೂ ಕೂಡ ಬುಧನನ್ನು ನಾವು ರಾಜಕುಮಾರ ಅಂತ ಕರಿತೀವಿ. ಸೂರ್ಯನನ್ನ ತಂದೆ, ಚಂದ್ರನನ್ನ ತಾಯಿ, ಇವನನ್ನು ರಾಜಕುಮಾರ ಅಂತ ಕರಿತೀವಿ. ಬುಧನು ಯಾರ ಜಾತಕದಲ್ಲಿ ಸಿಂಗಲ್ ಆಗಿದ್ದಾಗ, ಅವನು ಒಬ್ಬಂಟಿಗನಾಗಿದ್ದು ಬಲಯುತನಾಗಿದ್ದರೆ ಅವನನ್ನು ಯಾರೂ ಮೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ವಾಗ್ಮಿ ಆಗಿರ್ತಾನೆ, ಒಳ್ಳೆ ಎಜುಕೇಷನ್ ಸೊಸೈಟಿಗಳು ನಡೆಸ್ತಾ ಇರ್ತಕ್ಕಂಥವನಾಗಿರ್ತಾನೆ, ಒಳ್ಳೆ ಮಾತುಗಾರನಾಗಿರ್ತಾನೆ. ಮಾತು ಬೇಕಂದ್ರೆ ಬುಧನ ಬೇಕು ನಮಗೆ. ಬುಧನಿದ್ರೇ ಮಾತನಾಡಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಈ ಎರಡು ವಿಭಜನೆಗಳನ್ನು ಮಾಡಿದಾಗ ಗುರುವಿನ ಕೆಳಗಡೆ ಬರ್ತಕ್ಕಂಥ ಒಂದು ಟೀಮ್ ಇದೆ, ಈ ಶನಿಯ ಟೀಮ್ ಇರತಕ್ಕಂಥದ್ದಿದೆ. ಇವನಿಗೆ ಏನಪ್ಪ ಅಂದರೆ, ಬುಧನಿಗೆ ಮುಖ್ಯವಾಗಿ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ 2 ಪಾದಗಳು, ಆರಿದ್ರಾ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 3 ಪಾದಗಳು ಬರುತ್ತೆ. ಅಂದರೆ ಮೃಗಶಿರ ನಕ್ಷತ್ರಕ್ಕೆ ಕುಜನ ಅಧಿಕಾರಕನಾದರೆ, ಆರ್ದ್ರಾ ನಕ್ಷತ್ರಕ್ಕೆ ರಾಹು ಅಧಿಪತಿ ಆಗ್ತಾನೆ, ಪುನರ್ವಸು ನಕ್ಷತ್ರಕ್ಕೆ ಗುರು ಅಧಿಪತಿ ಆಗ್ತಾನೆ. ನಾವಲ್ಲಿ ಹೇಗೆ ಅವರನ್ನು ನಾವು ಪರಿಗಣನೆಗೆ ತಗೊಳ್ಬೋದು ಅಂದರೆ, ಬಹಳ ಮುಖ್ಯವಾಗಿ ಕುಜನು ಅಂದರೆ ಧೈರ್ಯಕಾರಕನು. ಇವ್ರಿಗೆ ಧೈರ್ಯ ಇರುತ್ತೆ,
ಮತ್ತು ಆದರೆ ಇವ್ರು ಏನಪ್ಪ ಅಂದರೆ ಇನ್ನೊಬ್ರು ಹಿಂದೆ ಹೋಗ್ತಾರೆ, ಕಾಪಿ ಮಾಡ್ತಾರೆ ಜಾಸ್ತಿ. ಅಂದರೆ ಇನ್ನೊಬ್ರು ಏನೋ ಮಾಡ್ತಾಯಿದ್ರೆ ಅದನ್ನು ಕಾಪಿ ಮಾಡೋದು ಬೇಗ ಇವರು ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಇವರು. ಸೊ ಹಾಗಾಗಿ ಈ ಮಿಥುನ ರಾಶಿಯವ್ರಿಗೆ ಇವ್ರಿಗೆ ಏನಾದರೂ ಸ್ವಲ್ಪ ಅಲ್ಲಿಂದ ಗೊತ್ತಾಗ್ಬಿಟ್ರೆ ಆ ಇನೋವೇಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇರುತ್ತೆ. ಇನ್ಸ್ಟೆಂಟ್ ಮಾತನಾಡ್ತಕ್ಕಂಥ ಕೌಶಲ್ಯ ಅವ್ರಿಗಿರುತ್ತೆ. ಅದರಲ್ಲಿ ಏನಾದರೂ ಬುಧನೇನಾದರೂ ಉಚ್ಚನ ಆಗಿದ್ದು ಅಥವಾ ಇವ್ರ ರಾಶಿಗೆ ಚತುರ್ಥ ಭಾವದಲ್ಲಿ ಉಚ್ಚನ ಏನಾದರೂ ಆಗ್ಬಿಟ್ಟ ಅಂದರೆ ಕುಟುಂಬದ ಪರಿಪಾಲನೆ, ಅಲ್ಲಿ ತನಕ ಆ ಕುಟುಂಬಕ್ಕೆ ಏನೆಲ್ಲ ಅಪಕೀರ್ತಿ ಇರುತ್ತೋ ಚತುರ್ಥ ಭಾವದಲ್ಲಿ ಇವನು ಸಿಂಗಲ್ ಆಗಿದ್ದೇನಾದರೂ ಇದ್ದರೆ ಆ ಕುಟುಂಬನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ನಮ್ಮ ನಟರಾಗಿರ್ತಕ್ಕಂಥ ಯಶನ್ನು ಗಮನಿಸಿದಾಗ ಅವ್ರ ಕುಟುಂಬ ಅಲ್ಲಿ ತನಕ ಏನೋ ಒಂದು ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದಿದ್ದು ಇವತ್ತು ಅವ್ರ ಹೆಸರು ಎಲ್ಲೋ ಉನ್ನತ ಕೀರ್ತಿಗೆ ಹೋಗಿದೆ. ಹಾಗೆ ಈ ಥರ ತುಂಬ ಜನಗಳ ಜಾತಕಗಳನ್ನ ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದು. ಬುಧನ ಚೆನ್ನಾಗಿದ್ದಾಗ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ, ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಫಿಲಮ್ ಲ್ಯಾಂಡಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಶುಕ್ರ ಮತ್ತು ಬುಧರ ಸಂಯೋಜನೆ ಇದ್ದರೆ ಬುಧನಿಗೆ ಪರಮ ಮಿತ್ರನ ಆಗಿರ್ತಕ್ಕಂಥದ್ದು ಶುಕ್ರನ ಆಗ್ತಾನೆ. ಹಾಗಾಗಿ ಇವರಿಗೆ ದಶಮದಲ್ಲಿ ಶನಿ ಇರೋದರಿಂದ ಬಹಳ ಮುಖ್ಯವಾಗಿ ನಾವು ಯಾಕೆಂದರೆ ಮೊದಲನೇದಾಗಿ ನೆಗೆಟಿವ್ಸ್ ಹೇಳ್ಬೇಡ. ಏನಪ್ಪ ಅಂದರೆ ದಶಮಕ್ಕೆ ಬಂದಾಗ ಅಷ್ಟಮ ನವಾಧಿಪತಿ ಆಗಿರ್ತಕ್ಕಂಥ ಶನಿ ಮಿತ್ರನಾದರೂ ಕೂಡ ದಶಮದಲ್ಲಿದ್ದಾಗ ಇವರನ್ನು ತುಂಬ ಅಂದರೆ ಓಡಾಟ ಜಾಸ್ತಿ ಇರುತ್ತೆ. ಇವರಿಗೆ ವಿಪರೀತವಾದ ಓಡಾಟ. ಒಂದು ಕೆಲಸ ಮಾಡಬೇಕಾದ್ರೆ ಕೆಲಸ ಕಾರ್ಯಗಳಲ್ಲಿ ಎಸ್ಪೆಷಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಉದ್ಯೋಗದಲ್ಲಿ ಅಲಿದಾಟ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಈಗ ಏನಾದರೂ ಕೆಲಸ ಬಿಟ್ಬಿಟ್ರು ಅಂತ ಇಟ್ಕೊಂಡಾಗ ಮತ್ತೆ ಪುನಃ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು 10 ಜೊತೆ ಚಪ್ಪಲು ಸವಿಬೇಕಾಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಇವರು ಏನಪ್ಪ ಅಂದರೆ ವೃತ ಅಲಿದಾಟ ತಿರುಗ್ತಾ ಏನಂದರೆ ಅವ್ರಿಗೆ ಏನು ಮಾಡಬೇಕಂತಕ್ಕಂಥ ಅರಿವೇ ಇಲ್ಲದೆ ತಿರುಗಾಡ್ತಾ ಇರತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಕುಟುಂಬದಲ್ಲೂ ಕೂಡ ಬೇಸರಗಳಾಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ಅವನೇ ಶನಿ ಆಗಿರೋದ್ರಿಂದ ದಶಮದಲ್ಲಿ ಇರೋದ್ರಿಂದ ಏನು ಮಾಡ್ತಾನೆ, ಕೆಲಸವನ್ನು ತುಂಬ ಸಂಕ್ಷಿಪ್ತ ಮಾಡ್ತಾನೆ. ಇವನನ್ನು ಪರೀಕ್ಷೆ ಮಾಡಿ 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 ಕೆಲಸದಲ್ಲಿದ್ದವರು ಕೂಡ ಈಗ ವೃತ್ತಿಯಲ್ಲಿದ್ದಂಥವ್ರಿಗೂ ಕೂಡ ದಶಮ ಭಾವದಲ್ಲಿ ಶನಿ ಬಂದಾಗ ಎಲ್ಲವನ್ನು ಕೂಡ ಅವನಿಗೀಗ ಅವನ ಜೊತೆಯಲ್ಲಿರೋರು ಕೂಡ ವಿರೋಧಿಗಳಾಗ್ತಕ್ಕಂಥವ್ರು ಆಗ್ತಾರೆ. ಇನ್ನು ಮನೆಯಲ್ಲಿ ವಿರೋಧ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕೃಷಿಕರಿಗೆ ಬಹಳ ಮುಖ್ಯವಾಗಿ ಅವ್ರು ಅಂದ್ಕೊಂಡಂತಹ ಒಂದು ಸ್ಥಾನ ಅಂದರೆ ಅವ್ರು ಅಂದ್ಕೊಂಡಂಥ ಲಾಭ ಸಿಗದೇ ಇರತಕ್ಕಂಥದ್ದಾಗಿರುತ್ತೆ. ಮುಖ್ಯವಾಗಿ ಈ ಮಿಥುನ ರಾಶಿಗೆ ಗುರು ಏನಪ್ಪ ಅಂದರೆ ಅವನೇ ಅವಯವಕಾರಕನಂತ ಜ್ಯೋತಿಷದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಯೋಗಪ್ರದನಲ್ಲ ಅಂತಕ್ಕಂಥದ್ದು. ಆದರೆ ಗುರು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅವನು ಯೋಗವನ್ನು ಕೊಡದೇ ಇದ್ದರೂ ಕೂಡ ಅನುಕೂಲ ಮಾಡಿಕೊಡ್ತಾನೆ. ಮುಖ್ಯವಾಗಿ ಕೇತು ಒಟ್ಟಿಗೆ ಏನಾದರೂ ಗುರು ಏನಾದರೂ ಇದ್ದಾಗ ಕೇತುವಿನ ಫಲವನ್ನು ಅಂದರೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಹಾಗೆ ಗುರು ಅವನು ಕೊಡದೇ ಆಗದೆ ಇದ್ದ, ಇವಾಗ ಫಾರ್ ಎಕ್ಸಾಂಪಲ್ ಕುಜ ದಶಮದಲ್ಲಿ ಶನಿ ಬಂದ ಅಂತ ಇಟ್ಕೊಳ್ಳಿ. ಶನಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಅವನು ತುಂಬ ಸ್ಲೋ ಶನಿ. ಇವನೇನು ಮಾಡ್ತಾನೆ, ಆಕ್ಟಿವ್ ಮಾಡ್ತಾನೆ. ಸ್ವಲ್ಪ ದೈವಿಕವಾದ ಚಿಂತನೆಗಳನ್ನು ಧಾರ್ಮಿಕ ವಿಚಾರಗಳನ್ನು ಬೆಳೆಸುವಂಥ ಪ್ರವೃತ್ತಿಯನ್ನು ಮಾಡಿಕೊಡ್ತಕ್ಕಂಥವ್ನು ಆಗ್ತಾನೆ. ಗುರು ಅಂತಕ್ಕಂಥವನು ಸರ್ವ ನಿರಂತರವಾಗಿ ಕೂಡ ಮಿಥುನ ರಾಶಿಯಲ್ಲಿದ್ದಾಗ ಆ್ಯಕ್ಚುಲಿ ಏನಂದರೆ ಜನ್ಮಗುರು ಧನಹಾನಿ ಅಂತ ಹೇಳುತ್ತೆ ಶಾಸ್ತ್ರ. ಜನ್ಮದಲ್ಲಿ ಗುರು ಇದ್ದಾಗ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ದುಡ್ಡು ಅವ್ರಿಗೆ ಏನಾದ್ರು ಬರ್ತಕ್ಕಂಥದ್ದಕ್ಕಿಂತ ಇವಾಗ ನಾವು ಆದಾಯ ವ್ಯಯಗಳನ್ನು ನೋಡಿದಾಗಲೂ ಕೂಡ ಅವ್ರಿಗೆ 8 ರೂಪಾಯಿ ಆದಾಯ ಇದ್ದರೆ 11 ರೂಪಾಯಿ ಖರ್ಚಿರುತ್ತೆ, ಅಲ್ಲಿಗೆ ಇನ್ನು 3 ರೂಪಾಯಿ ಹೊಂಚಬೇಕು ಅವರು. ಹಾಗಾಗಿ ಏನಾಗುತ್ತೆ, ಈ ಒಂದು ಸಾಧಾರಣ ಫಲ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಇನ್ನೊಂದೇನಪ್ಪ ಅಂದರೆ ಈ ಮೇ 31, 2026 ತನಕ ಸ್ವಲ್ಪ ಸಾಧಾರಣ ಫಲ ಇರುತ್ತೆ. ಜೂನ್ನಿಂದ ಅಕ್ಟೋಬರ್ ತನಕ ತುಂಬ ಅದ್ಭುತವಾಗಿರುತ್ತೆ. ಅಕ್ಟೋಬರಿಂದ ಅಗೇನ್ ಮತ್ತೆ ಅಕ್ಟೋಬರಿಂದ ನಿಮಗೆ ಸಹಜವಾಗಿ 2021 ಜನವರಿ ತನಕ ಮತ್ತೆ ಅವನು ಯಾಕಂದರೆ ಸಿಂಹರಾಶಿಗೆ ಹೋಗ್ತಾನೆ. ಅಲ್ಲಿಯೂ ಕೂಡ ಸ್ವಲ್ಪ ಇವ್ರಿಗೆ ಬರ್ತಕ್ಕಂಥದ್ರಲ್ಲಿ ಕೊರತೆ ಆಗ್ತಕ್ಕಂಥದ್ದಾಗಿರುತ್ತೆ. ಜನವರಿಯಿಂದ 2027 ಮಾರ್ಚ್ ತನಕ ಮತ್ತೆ ಅವನು ಕಟಕ ರಾಶಿಗೆ ಬರ್ತಕ್ಕಂಥವನಾಗ್ತಾನೆ. ಆಗ ಒಟ್ಟಾರೆಯಾಗಿ ಈ ಒಂದು ಮಿಥುನ ರಾಶಿಯವರನ್ನು ಗಮನಿಸಿದಾಗ 12 ತಿಂಗಳುಗಳಲ್ಲಿ ಒಂದು 8 ತಿಂಗಳು ಚೆನ್ನಾಗಿದೆ, 4 ತಿಂಗಳು ಸಾಮಾನ್ಯವಾಗಿದೆ ಅಂತ ನಾವು ಹೇಳ್ಬೋದು. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ. ನಮಸ್ತೆ ಮಾ. ನಮಸ್ತೆ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ ಮಾ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನಮಸ್ಕಾರ ಗುರುಜಿ. ಅಮ್ಮ ಒಳ್ಳೇದಾಗಲಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನಗೆ ಯಾರ್ಯಾರು ದುಡ್ಡು ಇಸ್ಕೊಬಿಟ್ಟವ್ರೆ ಗುರುಜಿ, ಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಕೊಟ್ಟಿದ್ದೀರಾ? ಹಾಗೆ ಸುಮಾರು 4-5 ವರ್ಷ ಆಯ್ತು ಗುರುಜಿ. ಏನಂದ್ರೆ ಸ್ವಲ್ಪ ಏನು ಹೇಳ್ತಿದ್ದಾರೆ? ಅದೇ ಕೊಡ್ತೀನಿ ಅಂತಾರೆ, ಕೊಡ್ತಾ ಇಲ್ಲ. ಚೀಟಿ ವ್ಯವಹಾರ ಹಾಕಿದ್ರಾ? ಇಲ್ಲ ಚೀಟಿ ವ್ಯವಹಾರ ಅಲ್ಲ, ಇಸ್ಕೊಂಡು ಕಷ್ಟ ಅಂತ ಇಸ್ಕೊಂಡಿದ್ದು ಗುರುಜಿ. ಅಮ್ಮ, ತಕ್ಷಣಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ.
ಮೇ ನಂತರದಲ್ಲಿ ಏನಾದರೂ ನಿಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥ ಒಂದು ಇದಿದೆ. ಆದರೂ ನೀವು ಒಂದು ಕೆಲಸ ಮಾಡಿ, ಈಶ್ವರನ ಸನ್ನಿಧಾನದಲ್ಲಿ ಪ್ರತಿ ಸೋಮವಾರ ಒಂದು 26 ಸೋಮವಾರಗಳ ಕಾಲ ಪ್ರತಿ ಸೋಮವಾರ ಅಕ್ಷತೆ ಮತ್ತು ಅಕ್ಕಿ ಮತ್ತು ಎಳ್ಳನ್ನು ಕೊಟ್ಟು ಅರ್ಚನೆ ಮಾಡಿಸಿ. ಅಕ್ಕಿ ಮತ್ತು ಎಳ್ಳನ್ನು ಕೊಟ್ಟು ಅವ್ರಿಗೆ ಹೇಳಿ, ಸ್ವಾಮಿ ಈ ಥರ ನಮ್ಮ ದುಡ್ಡು ಸ್ಟಕ್ ಆಗಿಬಿಟ್ಟಿದೆ, ದಯವಿಟ್ಟು ಸೋಮವಾರ ಒಂದು 21 ಸೋಮವಾರನೋ 23 ಸೋಮವಾರನೋ ನೀವು 21 ಅಥವಾ 23 ಸೋಮವಾರಗಳ ಕಾಲ ಶಿವನನ್ನು ಪ್ರಾರ್ಥನೆ ಮಾಡಿ 11 ಪ್ರದಕ್ಷಿಣೆ ಹಾಕಿ ಅನನ್ಯವಾಗಿ ಮುಖ್ಯವಾಗಿ ಅಕ್ಕಿ ಮತ್ತು ಎಳ್ಳನ್ನು ಕೊಡಿ. ಮನೆಯಿಂದ ತೊಗೊಂಡೋಗಿ, ಸ್ವಾಮಿ ಇದೊಂದು ಬೋಲಲ್ಲಿ ಅರ್ಚನೆ ಮಾಡಿಬಿಟ್ಟು ನಮ್ಗೆ ವಾಪಸ್ ಕೊಡಿ ಅಂತ. ಅದನ್ನು ಇಳಿ ತೆಗೆದು ಎಲ್ಲಾದರೂ ನೀರಿಗೆ ಹಾಕಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಕ್ಕಿ ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಬರಬೇಕಾದ ದುಡ್ಡು ಯಾರ್ಯಾರ ಹೆಸರುಗಳಿದ್ದಾರೋ ಅವ್ರ ಹೆಸರುಗಳೆಲ್ಲ ತಗೊಂಡು ಅದನ್ನು ಇಳಿ ತೆಗೆದುಬಿಟ್ಟು ತಗೊಂಡೋಗಿ ಅರ್ಚಕರ ಕೈಯಲ್ಲಿ ಕೊಟ್ಟು ಮತ್ತೆ ಇನ್ನೊಂದು 2 ಬೋಲ್ ಕೊಡಿ ಅವ್ರಿಗೆ. ಇನ್ನೊಂದರಲ್ಲಿ ಅವರೇ ಅರ್ಚನೆ ಮಾಡಿಬಿಟ್ಟು ಶಿವನರ್ಚನೆ ಮಾಡಿ ಶಿವನ ಮೇಲೆ ಇಟ್ಟು ಅರ್ಚನೆ ಮಾಡಿ ವಾಪಸ್ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಮನೆಗೆ ತೊಗೊಂಡು ಬಂದು ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಇಳಿ ತೆಗೆದು ಎಲ್ಲಾದರೂ ನೀರಿಗೆ ಬಿಡಿ, ಅಥವಾ ಯಾವುದಾದ್ರೂ ಹಸಿರು ಗಿಡದ ಬುಡದಲ್ಲಿ ಹಾಕಿ ನೀರು ಹಾಕ್ಬಿಡಿ. ಈಗ ಮಾಡ್ತಾ ಬನ್ನಿ, ಒಂದು 21-23 ವಾರಗಳೊಳಗಡೆ ಏನಾದರೂ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಾಂತಕುಮಾರಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ವೈಟ್ ಫೀಲ್ಡ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ತಿಳ್ಕೊಬೇಕು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ ಮಾ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳ, ನೀವ್ ಹೆಂಗಿದ್ದೀರಿ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗಳ ಮದ್ವೆ ಗಂಡು ಹುಡ್ತಾ ಇದ್ದೀರಿ ಗುರುಗಳ, ಸೆಟ್ ಆಗ್ತಾ ಇಲ್ಲ. ಎಷ್ಟು ವಯಸ್ಸೀಗ? 31 ಗುರುಗಳ. ಅದೇ ಸ್ವಲ್ಪ ವಿಳಂಬ ಯೋಗ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ತಕ್ಕಂಥದ್ದು ಅನುಕೂಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹೆಣ್ಣು ಮಗಳು ನಿಮ್ಮ ಮನೆ ಕುಟುಂಬದಲ್ಲಿ ನಿಮ್ಮ ಯಜಮಾನರ ಕಡೆ ಯಾರಾದರೂ ಹೆಣ್ಣು ಮಕ್ಕಳು ಯಾರಾದರೂ ಮಧ್ಯದಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಅವ್ರು 10 ಜನ ಗುರುಗಳೇ, ಹೆಣ್ಮಕ್ಳು 5 ಜನ, ಗಂಡು ಮಕ್ಳು 5 ಜನ. ಅದೇ ಇಲ್ಲಿ ಸ್ತ್ರೀ ಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾರಾದರೂ ಮನೆಯಲ್ಲಿ ಯಾರಾದರೂ ತುಂಬ ದಿನಗಳ ಕಾಲ ಅನಾರೋಗ್ಯ ಪೀಡಿತರಾಗಿ ತೀರೋಗಿದ್ದು, ಅಥವಾ ಅಚಾನಕ್ಕಾಗಿ ಏನಾದರೂ ಆಕ್ಸಿಡೆಂಟ್ ಆಗ್ಯೋ ಅಥವಾ ಏನಾದರೂ ನೇಣು ಹಾಕ್ಕೊಂಡು ಈ ರೀತಿ ಯಾರಾದ್ರು ತೀರೋಗಿರೋರು ಇದ್ದಾರಾ? ಕಾಯಿಲೆ ಬಿದ್ದು ತೀರೋಗಿರೋದು ಗುರುಗಳೇ. ಅದೇ ಅದು ಸ್ವಲ್ಪ ಸಮಸ್ಯೆ ಅಂತಕ್ಕಂಥ ತೋರಿಸ್ತಾ ಇದೆ. ನೀವು ವೈಯಕ್ತಿಕವಾಗಿ ನಮ್ಮನ್ನು ಒಂದು ಬಾರಿ ನಮ್ಮನ್ನು ಭೇಟಿ ಆಗಿಮ್ಮ, ನಾನು ನೋಡೋಣ, ಮುಂದಕ್ಕೆ ಹೇಳ್ತೀನಿ. ಯಾಕೆಂದರೆ ಇಷ್ಟು ಸಮಯದಲ್ಲಿ ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಗಾಯತ್ರಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕಿಕ್ಕೇರಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕಣ್ ಮೇಡಮ್ ಅವರೇ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 1ರಿಂದ 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಮ್ಮ ಕೇಳಿಸ್ತಿದ್ಯಾ ನನ್ನ ಧ್ವನಿ? ಕೇಳಿಸ್ತದೆ, ಹೇಳಿ ಸ್ವಾಮಿ. ಹೇಳಿ ಏನು ನಿಮ್ಮ ಪ್ರಶ್ನೆ ಏನಿದೆ? ನನ್ನ ಮಗನ ಮದ್ವೆ ವಿಷಯ ಕೇಳ್ತಾ ಇದ್ದೆ. ಮದ್ವೆ ಆಗಿಲ್ಲ. ಎಷ್ಟು ವರ್ಷ? ಏನು ಹೆಸರಿಟ್ಟಿದ್ದೀರಾ? ಹೆಸರೇನಿಟ್ಟಿದ್ದೀರಾ? ಮಗಂದು ತೀರ್ಥ ಪ್ರಸಾದ್ ಅಂತ. ತೀರ್ಥ ಪ್ರಸಾದ್, ಅದ್ಭುತವಾದ ಹೆಸರು. ಎಷ್ಟು ಏಜ್ ಈಗ? ವಯಸ್ಸು ಎಷ್ಟು ಅಂದ್ರಿ? ಅವನ್ಗಾಲೆ 32 ಸ್ವಾಮಿ. ಅದೇ ನಿಮ್ಮದು ಹೆಣ್ಣು ದೇವರಿದೆಯಾ? ಹೆಣ್ಣದೇವ್ರ ಇದೆ, ಲಕ್ಷ್ಮೀ ದೇವಿ. ಎಲ್ಲಿ ಇರೋದು? ಇದು ಒಳೆ ನರಸೀಪುರ. ಒಂದು ಕೆಲಸ ಮಾಡಿಮ್ಮ, ಒಂದು 6 ತೆಂಗಿನಕಾಯಿ ಹುಣ್ಣಿಮೆ ದಿವಸ ಎಲ್ಲಾದರೂ ಹರಿಯೋ ನೀರಿಗೆ ಬಿಡಿ. ಇವ್ರನ್ನ ಪ್ರಾರ್ಥನೆ ಮಾಡಿ ಇಳಿ ತೆಗೆದುಬಿಟ್ಟು ಒಂದು 6 ತೆಂಗಿನಕಾಯಿ, ಅದು ಕೂಡ ಆಯ್ತು ಸ್ವಾಮಿ. ಅದಾದಮೇಲೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ಹತ್ರ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ಅಲ್ಲಿ ಅರಿಶಿಣದಿಂದ ಅಮ್ಮನವ್ರಿಗೆ ಅಲಂಕಾರ ಮಾಡಿಸ್ತಾರೆ. ಆಯ್ತು ಸ್ವಾಮಿ. ಅರಿಶಿಣ ಕೊಟ್ಟು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಆ ಅರಿಶಿಣ ತಗೊಂಡು ಬಂದು ಪ್ರತಿ ಗುರುವಾರ ನಿಮ್ಮ ಮಗ ಸ್ವಲ್ಪ ಸ್ನಾನಕ್ಕೆ ಅರಿಶಿಣ ಮಿಶ್ರಣ ಮಾಡಿ ಸ್ನಾನ ಮಾಡಲಿ. ಅರಿಶಿಣ ಸ್ನಾನ ಮಾಡಿಸಿ. ಎರಡನೇದಾಗಿ ಏನಪ್ಪ ಅಂದರೆ, ಎಲ್ಲಾದರೂ ಗುರುಗಳ ಸನ್ನಿಧಾನ ಇದ್ದರೆ ಒಂದು 5 ಗುರುವಾರಗಳ ಕಾಲ ನಿಮ್ಮ ಮಗನ ಹೆಸರಲ್ಲಿ ಕಡಲೆಕಾಳು ಕೊಟ್ಟು ಅನನ್ಯವಾಗಿ ಅರ್ಚನೆಯನ್ನು ಮಾಡಿಸಿ. ಆಯ್ತಾ? ದಕ್ಷಿಣಾಮೂರ್ತಿ ಸನ್ನಿಧಾನ ಇದ್ರೆ ದಕ್ಷಿಣಾಮೂರ್ತಿಯಲ್ಲಿ ಕೊಡಿ, ಇಲ್ಲಾಂದ್ರೆ ಎಲ್ಲಾದ್ರೂ ಗುರುಗಳ ಸನ್ನಿಧಾನ ಇದ್ರೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಎಲ್ಲಾದ್ರೂ ಪರವಾಗಿಲ್ಲ. ಎಲ್ಲಿದೆ? ದೇವಸ್ಥಾನ. ಹಾಗಿದ್ರೆ ನೀವು ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಇದ್ರೆ ಅಲ್ಲಿಗೆ ಕಳಿಸಿ. ಪ್ರತಿ ಗುರುವಾರ ಕಳಿಸಿ. ಒಂದು 16 ವಾರನ ಹೋಗಿ ಬರಲಿ. ಆ 16 ವಾರದಲ್ಲಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಮಿಥುನ ರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ. ಮಿಥುನ ರಾಶಿಯವರ ಆದಾಯ ಮತ್ತು ಉದ್ಯೋಗದ ಬಗ್ಗೆ ತಿಳಿಸಿ ಗುರುಜಿ. ಆದಾಯ 8 ರೂಪಾಯಿ ಆದಾಯ, 11 ರೂಪಾಯಿ ಖರ್ಚು.
ಏನಪ್ಪ ಅಂದರೆ ₹6 ಇವ್ರಿಗೆ ಅನಾರೋಗ್ಯ ಇರುತ್ತೆ. ರಾಜಪೂಜ್ಯ ಇಲ್ಲ ಇವ್ರಿಗೆ. ರಾಜಕೋಪ 5% ಇರುತ್ತೆ. ನಾವು 10% ತೊಗೊಂಡಾಗ ಕೆಲವನ್ನ 10, 15 ಮತ್ತು 20ಕ್ಕೆ ತೊಗೊಳ್ತೀವಿ. ಇವ್ರಿಗೆ ಏನಪ್ಪ ಅಂದರೆ ಈ ಒಂದು ವರ್ಷದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಸ್ತ್ರೀಯರಿಂದ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ವ್ಯಾವಹಾರಿಕವಾಗಿರ್ಬೋದು, ಸಂಬಂಧದಲ್ಲಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲೂ ಕೂಡ ಸ್ತ್ರೀಯರೊಟ್ಟಿಗೆ ಸಾಕಷ್ಟು ಮನಸ್ತಾಪಗಳನ್ನು ಬೆಳೆಸ್ಕೊಳ್ಳುವಂತಹ ಅವಕಾಶ ಇರೋದರಿಂದ ಏನು ಮಾಡಬೇಕು, ಸ್ವಲ್ಪ ಸಮಚಿತ್ತವಾದ ಮನಸ್ಥಿತಿಯನ್ನು ಇಟ್ಕೊಂಡು. ಈಗ ಸ್ತ್ರೀ ಅಂದರೆ ಯಾರೋ ಪರಸ್ತ್ರೀ ಅಲ್ಲ. ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲೂ ಕೂಡ ವೈಮನಸ್ಸುಗಳು ಬರ್ಬೋದು, ಅಕ್ಕ ತಂಗಿ ಮಧ್ಯದಲ್ಲಿ ಕೂಡ ವೈಮನಸ್ಸುಗಳು ಬರ್ಬೋದು, ತಾಯಿ ಮಧ್ಯದಲ್ಲೂ ಕೂಡ ವೈಮನಸ್ಸುಗಳು ಬರೋದು. ಬಿಕಾಸ್ ಏನಪ್ಪ ಅಂದರೆ ಮಿಥುನ ರಾಶಿಗೆ 3ನೇ ಭಾವದಲ್ಲಿ ಕೇತು ಇದ್ದಾನೆ, ಅದರಲ್ಲೂ ಕೂಡ 9ನೇ ಭಾವದಲ್ಲಿ ರಾಹು ಇದ್ದಾನೆ. ಇವನು ಡಿಸೆಂಬರ್ ತನಕ ಅಲ್ಲೇ ಇರ್ತಾನೆ. ಸಾಕಷ್ಟು ಈ ವರ್ಷ ಅಲ್ಲೇ ಇರೋದ್ರಿಂದ 3ನೇ ಭಾವಕ್ಕೆ ಕೇತು ಎಲ್ಲಿ ಬರ್ತಾನೋ ಅದೇನಾಗುತ್ತೆ, ಕೆಲವು ವಿಚಾರಗಳು. ಈಗ ಕೇತು ಅಂದರೆ ಇವ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಭಯ ಅಂದರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ಬಿಟ್ಟಿದೆ, ಅಥವಾ ನಮ್ಮ ಅಕ್ಕ ತಂಗಿರೇನೋ ಮಾಡಿಸ್ಬಿಟ್ಟಿರ್ಬೋದು. ಅಂದರೆ ಊಹೆ ಅಂತಕ್ಕಂಥದ್ದು ಕಲ್ಪನೆಗಳಿಗೆ ಇವ್ರು ಬೇಗ ಅಡಿಟ್ ಆಗ್ತಾರೆ. ಏನೋ ನನಗೆ ಆಗ್ಬಿಟ್ಟಿದ್ದೇನೋ, ನನಗೆ ಆಗ್ಬಿಡುತ್ತೇನೋ ಅಂತಕ್ಕಂಥ ಮನಸ್ಥಿತಿ ತುಂಬ ಬೇಗ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದಾಗಿರುತ್ತೆ. ಎರಡನೇದಾಗಿ 3ನೇ ಭಾವದಲ್ಲಿ ಕೇತು ಬಂದಾಗ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ 3, 9 ಈಗ ಧೈರ್ಯ ಸ್ಥಾನಕ್ಕೆ ಮತ್ತು ಭಾಗ್ಯಸ್ಥಾನಕ್ಕೆ ಅವನು ಬಂದು ಕೂತ್ಕೊಂಡಾಗ ಏನಾಗುತ್ತೆ, ರಾಹು ಬಂದ ಅಂತ ಇಟ್ಕೊಳ್ಳಿ. ಎಲ್ಲವನ್ನೂ ನಾನು ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇಲ್ಲ, ಅದು ಹಾಗೇ ಆಗುತ್ತೆ, ನಾನು ಮಾಡ್ತೀನಿ, ಆದರೆ ಸೋಲ್ತಾರೆ. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ಯಾಕೆಂದರೆ ಗುರುವು ಕಟಕಕ್ಕೆ ಹೋದಾಗ ಅದ್ಭುತವಾದ ಫಲಿತಾಂಶಗಳಿದೆ. ಯಾವಾಗ ಜೂನ್ 1 ಜೂನಿಂದ ಅಪ್ ಟು ಇವ್ರಿಗೆ ಮಧ್ಯದಲ್ಲಿ, ಯಾಕೆಂದರೆ ಅಕ್ಟೋಬರಿಂದ ಜನವರಿ ತನಕ ಸ್ವಲ್ಪ ಮತ್ತೆ ಇದೆ ಹಿನ್ನಡೆ ಆಗುತ್ತೆ. ಜನವರಿಯಿಂದ ಮತ್ತೆ 4, ಅದಕ್ಕೆ ನಾವು ಒಟ್ಟಾರೆಯಾಗಿ ಹೇಳಿದಾಗ ಒಂದು 7 ರಿಂದ 8 ತಿಂಗಳುಗಳ ಕಾಲ ಇವ್ರಿಗೆ ಅನುಕೂಲಪ್ರದವಾಗಿರೋದು. ಆದರೆ 4 ತಿಂಗಳ ಕಾಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೃಷಿಕರಿಗೂ ಕೂಡ ಸ್ವಲ್ಪ ಲಾಭದಲ್ಲಿ ಅಲ್ಪ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ವಿಚಾರಗಳನ್ನು ಇವ್ರು ಏನು ಮಾಡಬೇಕಪ್ಪ ಅಂದರೆ, ಈಗ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಸಮಯದಲ್ಲಿ ಉದ್ಯೋಗವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬಾರ್ದು. ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಖಂಡಿತ ಶುಭವಾಗುತ್ತೆ. ಯಾಕೆಂದರೆ ಗುರು ಎಲ್ಲಿದ್ದರೂ ಕೂಡ ತನ್ನ ಕೆಲಸವನ್ನು ಮಾಡಿಕೊಡ್ತಾನೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಟಸ್ಥವಾಗ್ಬಿಡ್ತಾನೆ. ಈಗ ನಾವು ಸುಮ್ಮನೆ ಇದ್ಬಿಟ್ರೆ ಏನಾಗುತ್ತೆ, ಅದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಆಗ್ತೀರಿ. ಹಾಗಾಗಿ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಖಂಡಿತ ಸಮಸ್ಯೆ ಬಂದೇ ಬರುತ್ತೆ. ಉದ್ಯೋಗದ ಕಡೆ ಗಮನ ವಹಿಸಬೇಕು. ಯಾಕೆಂದರೆ ಆಮೇಲೆ ಲೇಜಿ ಮಾಡ್ತಕ್ಕಂಥದ್ದು ಇವನ್ನೇ ತೆಗೆದು ಬಿಡ್ತಾರೆ, ಆಫೀಸಿಂದನೇ ಇವ್ರು ತೆಗೆದಾಕ್ತಾರೆ. ಸೊ ಎಷ್ಟೋ ಜನ ಇವತ್ತು, ಯಾಕೆಂದರೆ AI ಬಂದಮೇಲೆ ಅಂತೂ ತುಂಬ ಕೆಲಸಗಳಿಗೆ ತುಂಬ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ತುಂಬ ಪ್ರಾಮಾಣಿಕವಾದಂಥ ಪ್ರಯತ್ನದಲ್ಲಿ ಇವರು ಖಂಡಿತ ಸಫಲತೆ ಕಾಣ್ತಕ್ಕಂಥವ್ರು ಆಗ್ತಾರೆ. ಇವರೇಂದರೆ ನಿರಂತರವಾಗಿ ಎಲ್ಲೋ ಒಂದು ಕಡೆ ಇರಬಾರ್ದು, ಓಡಾಡ್ತಾ ಇರಬೇಕು. ಅಂದರೆ ಮನಸ್ಸನ್ನು ಅಚಂಚಲತೆಯಿಂದ ಚಂಚಲದ ಕಡೆಗೆ, ಯಾಕಂದರೆ ಸ್ಥಿರವಾಗಿ ನಿಲ್ಲಿಸ್ಕೊಳ್ಬೇಕು. ಯಾವಾಗ ಅಚಂಚಲತೆ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಮದುವೆಗೆ ಸಂಬಂಧಪಟ್ಟ ಹಾಗೆ ಮೇ ನಂತರದಲ್ಲೇ ಖಂಡಿತ ಶುರುವಾಗ್ತಕ್ಕಂಥದ್ದಾಗಿರುತ್ತೆ. ಮದುವೆ ವಿಚಾರಗಳಿಗೆ ಯೋಗವೂ ಬರತಕ್ಕಂಥದ್ದಾಗಿರುತ್ತೆ. ಈಗ ನಾವು ಬಂದಂಥ ಕರೆಗಳಲ್ಲಿ ಕೂಡ 2-3 ಜನ ಮದುವೆಗಳಿಗೆ ಅವರೆಲ್ಲ ಖಂಡಿತ ಏನಾಗುತ್ತೆ, ಮೇ ನಂತರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಾಗುತ್ತೆ, ಮದುವೆಗೆ ಸಂಬಂಧಪಟ್ಟ ಹಾಗಿರತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ವ್ಯಾಪಾರ, ಪಾಲುದಾರಿಕೆ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪು, ಇದರಲ್ಲೆಲ್ಲ ಕೂಡ ತುಂಬ ತೊಂದರೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇಷ್ಟು ದಿನಗಳಿಂದ ಸಾಕಷ್ಟು ಒಂದು 15-20 ವರ್ಷಗಳಿಂದ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅಚಾನಕ್ಕಾಗಿ ಏನೋ ಒಂದು ಸಣ್ಣ ವಿಚಾರದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ತಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಶಕ್ತಿಯನ್ನು ಹೇಗೆ ವೃದ್ಧಿಸ್ಕೊಳ್ಬೋದು ಅಂತಕ್ಕಂಥ ಆಲೋಚನೆಯಲ್ಲಿ ಮಾತ್ರ ಮಾತನಾಡ್ತಕ್ಕಂಥದ್ದು ತುಂಬ ಶುಭ. ಖಂಡಿತ ಗುರುಜಿ, ಕುರಿತು ಮಾತನಾಡ್ತಾ ಹೋಗೋಣ. ಎಲ್ಲಮ್ಮ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಿಕ್ಕಜೋಗಳ್ಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕ್ರಿ. 1 ರಿಂದ 30 ಸಂಖ್ಯೆಯನ್ನ ತಿಳಿಸಿ ಮಾ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಆರಾಮಿದ್ದೀವಿ ಸರ್. ನೀವು? ಅಮ್ಮ ತಾಯಿ ಒಳ್ಳೇದು ಮಾಡಲಿ. ಏನಿದೆ ತಾಯಿ ನಿಮ್ಮ ಪ್ರಶ್ನೆ? ನಮಗ್ ಹುಟ್ಟಿದ್ಕು ಬೆಳೆದಕ್ಕೂ ಇದೇ ಕಷ್ಟ ಸ್ವಾಮೀಜಿ, ಅದಕ್ಕೆ ಫೋನ್ ಮಾಡಿದ್ವಿ. ತಿರುಪತಿಗೆ ಯಾವಾಗಾದ್ರೂ ಹೋಗಿದ್ದೀರಾ? ತಿರುಪತಿಗೆ ಹೋಗಿಲ್ಲ ಸ್ವಾಮಿ. ನೋಡಿ, ನೀವು ಹೋಗ್ಲಿಲ್ಲ ಅಂದರೆ ಹೆಂಗಾಗುತ್ತೆ ನಿಮ್ಗೆ ಅನುಕೂಲ. ಹೋಗಿ ಬನ್ನಿ. ಈ ಚೈತ್ರ ಮಾಸದಲ್ಲಿ ಬೇಗ ಸಾಧ್ಯವಾದಷ್ಟು ಈ ಒಂದು ಏಪ್ರಿಲ್ ಮೇ ಒಳಗಡೆ ತಿರುಪತಿಗೆ ಒಂದೊಮ್ಮೆ ಬೆಟ್ಟ ಹತ್ಕೊಂಡು ಹೋಗಿ ಒಂದು ರಾತ್ರಿ ಅಲ್ಲೇ ಕಳೆದು ಬುಧವಾರ ದರ್ಶನ ಮಾಡ್ಕೊಳ್ಳಿ. ಅಮ್ಮ ಕೇಳಿಸ್ತಿದ್ಯಾ? ಬುಧವಾರದ ದಿವಸ ತಿರುಪತಿಯ ವೆಂಕಟರಮಣನ ದರ್ಶನ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಮಂಗಳವಾರ ದಿವಸ ಹೋಗಿ ಬೆಟ್ಟ ಹತ್ಕೊಂಡು ಹೋಗಿ ಮಂಗಳವಾರ ರಾತ್ರಿ ಅಲ್ಲೇ ಇದ್ದು ಬುಧವಾರದ ಬೆಳಗ್ಗೆ ಅಥವಾ ಬುಧವಾರ ಸಾಯಂಕಾಲ ತನಕ ನೀವು ದೇವರ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ಮನೆಗೆ ಬನ್ನಿ.
ಏನು ನಿಮ್ಮ ಶಕ್ತಿಯಲ್ಲಿ ಏನು ಅನಿಸುತ್ತೋ ಏನು ಅಂದ್ಕೊಳ್ತಿರೋ ಅದನ್ನು ಅಲ್ಲೇ ಸಂಕಲ್ಪ ಮಾಡ್ಕೊಂಡು ಬನ್ನಿ. ಈ ರೀತಿಯಾಗಿ ನಾನು ಏನು ಈ ಥರ ಸಮಸ್ಯೆಗಳಿದೆ ಇದರಿಂದ ಪರಿಹಾರ ಮಾಡಿಕೊಡಪ್ಪ, ಏನೋ ಆರೋಗ್ಯದ ಸಮಸ್ಯೆ ಇದೆ, ಮನೆಯಲ್ಲಿ ಕಸಿವಿಸಿ ಆಗ್ತಾ ಇದೆ, ಏನು ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವನ್ನು ಕೂಡ ರಾತ್ರಿ ಅಲ್ಲೇ ಇದ್ದು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ವೆಂಕಟರಮಣನ ಹತ್ರ ನಿಮ್ಮ ಎಲ್ಲ ಸಂಕಟಗಳನ್ನು ಒಪ್ಪಿಸಿ ವಾಪಸ್ ಮನೆಗೆ ಬನ್ನಿ. ಬಂದು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರತಿ ಶುಕ್ರವಾರದ ದಿವಸ ಮನೇಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ವೆಂಕಟಪ್ಪ ಅಂತ. ನಮಸ್ತೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಕರೆ ಕಟ್ಟಾಗಿದೆ ಗುರುಜಿ. ಇನ್ನು ಮಿಥುನ ರಾಶಿಯವರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಗುರುಜಿ? ಆರೋಗ್ಯದ ಕಡೆ ತುಂಬ ಗಮನ ವಹಿಸಬೇಕು. ಯಾಕೆಂದರೆ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಬಹಳ ಮುಖ್ಯವಾಗಿ ನಮಗೆ ಈ ಕಫ ಅಂತ ಏನು ಕರಿತೀವೋ ಇದು ಇವ್ರನ್ನ ತುಂಬ ಬೇಗ ಅಟ್ರಾಕ್ಟ್ ಮಾಡುತ್ತೆ, ಅಂದರೆ ಅಟ್ಯಾಕ್ ಮಾಡ್ತಕ್ಕಂಥದ್ದಾಗುತ್ತೆ. ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ಜಾಗೃತಿ ವಹಿಸಬೇಕು ಇವರು. ಇನ್ನೊಂದೇನಪ್ಪ ಅಂದರೆ ಸುದೀರ್ಘವಾಗಿರ್ತಕ್ಕಂಥ ಮೂಲ ಇರ್ತಕ್ಕಂಥ ಕಾಯಿಲೆಗಳು ಕೂಡ ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು. ಸ್ವಲ್ಪ ಫುಡ್ಡಲ್ಲಿ ವಿಶೇಷವಾಗಿ ನಿಯಂತ್ರಣ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ನಾವೇನು ಕರಿತೀವೋ ವಿಪರೀತವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದರೊಟ್ಟಿಗೆ ಲಕ್ಷ್ಯ ವಹಿಸ್ತಕ್ಕಂಥದ್ದು, ಹಣ್ಣು ಹಂಪಲುಗಳನ್ನು ಯಥೇಚ್ಛವಾಗಿ ತಿಂತಕ್ಕಂಥದ್ದು ಒಳ್ಳೆಯದು. ಇನ್ನು ನಾವು ಕೆಲವು ಏನಂದರೆ ನಾವು ಕೆಲವುಗಳನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ದೂರ ಇದ್ದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕೆಂದರೆ ಪ್ರತಿಯೊಬ್ಬರ ಆರೋಗ್ಯವು ಕೂಡ ಅವರದೇ ಆಗಿರ್ತಕ್ಕಂಥ ಪೋಷಣೆ ಆಗಿರಬೇಕು, ಇನ್ನೊಬ್ಬರಿಂದ ಯಾರಿಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಬೇಕು, ಉದ್ಯೋಗದಲ್ಲಿ ಹೆಚ್ಚು ಗಮನ ಹರಿಸಬೇಕು, ವ್ಯಾವಹಾರಿಕವಾಗಿ ಹೆಚ್ಚು ಗಮನ ಹರಿಸಬೇಕು. ಈ 4 ವಿಚಾರಗಳಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಮನಸ್ಸಿನಲ್ಲಿ ಅಥವಾ ಏನೋ ಒಂದು ನೋವಾದಾಗ ಬೇಸರ ಆದಾಗ ಆ ಸಂದರ್ಭಗಳಲ್ಲಿ ನಾವು ಕುಂದು ಹೋಗ್ತಕ್ಕಂಥದ್ದು ಸಹಜವಾದದ್ದು. ಹಾಗಾಗಿ ದೇವರ ಮರೆ, ಮುಖ್ಯವಾಗಿ ಮಿಥುನ ರಾಶಿಯವರು ಮೆಡಿಟೇಷನ್ ಮಾಡೋದ್ರಿಂದ ಇವರು ಬಲ ಹೆಚ್ಚುವಂಥದ್ದು ಆಗುತ್ತೆ. ಅದರಲ್ಲೂ ಕೂಡ ಭಾನುವಾರದ ದಿವಸ ವಿಶೇಷವಾಗಿ ಇವ್ರಿಗೆ ಇರ್ತಕ್ಕಂಥದ್ದು ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಈ ಭಾನುವಾರದ ದಿವಸ ಇವರು ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ದೇವರ ಉಪಾಸನೆ ಮಾಡ್ತಕ್ಕಂಥದ್ರಿಂದ ಬಲ ದುಪ್ಪಟ್ಟಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಇವರಿಗೆ ಒಂದು ಉತ್ತಮ ಮಂತ್ರವನ್ನು ಹೇಳೋದಾದರೆ ಯಾವುದು? ಮಂತ್ರ ಅನ್ನೋದಕ್ಕಿಂತ ದೇವತಾ ಉಪಾಸನೆ ಅಂತಕ್ಕಂಥದ್ದು. ಯಾಕೆಂದರೆ ಮಂತ್ರ ಸಹಜವಾಗಿ ನಾವೀಗ ಇವರು ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾರಾಯಣನ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರ, ಅಥವಾ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ. ಯಾಕೆಂದರೆ ಕುಜನೂ ಬರ್ತಾನೆ, ರಾಹುವು ಬರ್ತಾನೆ, ಮತ್ತು ಗುರುವೂ ಬರ್ತಾನೆ. ಸೊ ಹಾಗಾಗಿ ಗುರುವಿಗೆ ನಮಗೆ ಪರಮೇಶ್ವರನನ್ನು ನಾವು ಪ್ರಾರ್ಥನೆ ಮಾಡೋದು. ಮುಖ್ಯವಾಗಿ ರಾಹು ಅಂತಕ್ಕಂಥದ್ದು ಅವನು ಕೂಡ ದುರ್ಗೆಯ ಅಂದರೆ ಅಮ್ಮನವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದೇನಪ್ಪ ಅಂದರೆ ಮಿಥುನ ರಾಶಿಯವರಿಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನಾಗಿರೋದ್ರಿಂದ 6 ಮತ್ತು 12ನೇ ಅಧಿಪತಿ ಅಮ್ಮನವರನ್ನು ಬಲವಾಗಿ ಇಟ್ಕೊಳ್ಬೇಕು ಇವರು. ಲಲಿತಾ ಸಹಸ್ರನಾಮ ಈ ರೀತಿಯಾಗಿ ಅಮ್ಮನವರನ್ನು ಅನನ್ಯವಾಗಿ ಬಲವಾಗಿ ಹಿಡ್ಕೊಳ್ಬೇಕು. ಅವಳನ್ನು ಬಲವಾಗಿ ಹಿಡ್ಕೊಂಡಾಗ ಬೇರೆ ಎಲ್ಲ ಶಕ್ತಿಗಳು ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಅಮ್ಮನವರು, ನಾರಾಯಣ ಮತ್ತು ಸಾಂಬಶಿವ ಈ 3ರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ದೋಷಗಳಿದೆ ಅಂತ ಇಟ್ಕೊಳ್ಳಿ. ಈಗ ಏನೋ ಆರೋಗ್ಯದ ಸಮಸ್ಯೆ ಇದೆ, ಮಾನಸಿಕವಾಗಿ ಒತ್ತಡಗಳಿದ್ದಾಗ ಒಂದು ಷಷ್ಠಿಗೆ ಸುಬ್ರಹ್ಮಣ್ಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.